ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದಲ್ಲಿ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ಕಾಲ್ತುಳಿತಕ್ಕೆ ಕಾರಣವಾಗ್ತಾ ಇದೆ. ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗ್ತಾ ಇದೆ. ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ. ಪ್ಲಾಟ್ಫಾರ್ಮ್ 14 ಮತ್ತು 16ರ ಬಳಿ ಎಸ್ಕಲೇಟರ್ ಬಳಿ ಒಂದು ಘಟನೆ ನಡೆದಿರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಾಲ್ತುಳಿತದಲ್ಲಿ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಘಟನೆ ನಡೀತಾ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ಕಾಲ್ತುಳಿತಕ್ಕೆ ಕಾರಣವಾಗ್ತಾ ಇದೆ. ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲಗೊಂಡಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ. ಪ್ಲಾಟ್ಫಾರ್ಮ್ 14 ಮತ್ತು 16ರ ಬಳಿ ಎಸ್ಕಲೇಟರ್ ಬಳಿ ಒಂದು ಘಟನೆ ನಡೆದಿರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದಲ್ಲಿ ಈಗ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ಕಾಲ್ತುಳಿತಕ್ಕೆ ಕಾರಣವಾಗ್ತಾ ಇದೆ. ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲಗೊಂಡಿದೆ. ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ. ಪ್ಲಾಟ್ಫಾರ್ಮ್ 14 ಮತ್ತು 16ರ ಬಳಿ ಏನು ಎಸ್ಕಲೇಟರ್ ಇದೆ, ಈ ಎಸ್ಕಲೇಟರ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣ. ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನ ಪರಿಹಾರವನ್ನ ಘೋಷಣೆ ಮಾಡಬೇಕು. 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ ಈಗಾಗಲೇ ಕೇಂದ್ರ ಸರ್ಕಾರ ಗಾಯಾಳುಗಳ ಚಿಕಿತ್ಸೆಗೆ ತಲಾ 2.5 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ನೀಡಲಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು.
ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನ ಪರಿಹಾರ ಘೋಷಣೆ ಮಾಡಲಾಗಿದೆ. 10 ಲಕ್ಷ ರೂಪಾಯಿ ಪರಿಹಾರವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಾಗಿರುವಂತದ್ದು. ಗಾಯಾಳುಗಳ ಚಿಕಿತ್ಸೆಗೆ ತಲಾ 2.5 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗಿರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಘೋಷಿಸಲಾಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ 10 ಲಕ್ಷ ರೂಪಾಯಿಯನ್ನ ಪರಿಹಾರ ಘೋಷಣೆ ಮಾಡಲಾಗಿರುವಂತದ್ದು. ಇನ್ನು ಗಾಯಾಳುಗಳ ಚಿಕಿತ್ಸೆಗೆ ತಲಾ 2.5 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತದಲ್ಲಿ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು. ಇನ್ನು ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ಕಾಲ್ ತುಳಿತಕ್ಕೆ ಕಾರಣವಾಗಿದೆ. ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗ್ತಾ ಇದೆ. ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ. ಪ್ಲಾಟ್ಫಾರ್ಮ್ 14 ಮತ್ತು 16ರ ಬಳಿ ಏನು ಎಸ್ಕಲೇಟರ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಏನು ಕಾಲ್ ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತದ್ದು. ಇನ್ನು ತಲಾ 2.5 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಗಾಯಾಳುಗಳ ಚಿಕಿತ್ಸೆಗೆ ನೀಡಲಾಗುತ್ತೆ ಎಂಬುದಾಗಿ ಘೋಷಣೆ ಮಾಡಲಾಗಿರುವಂತದ್ದು. में वही जाए में वही जाए ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತದಲ್ಲಿ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡಲಿಕ್ಕೆ
ವರದಿಗಾರ ಪರಶುರಾಮ್ ಜಾಯ್ನ್ ಆಗಿದ್ದಾರೆ. ಎಸ್ ಪರಶುರಾಮ್, ಈಗ ನೋಡ್ತಾ ಇದ್ವಿ ಏನು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಲ್ ತುಳಿತದಲ್ಲಿ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕುಂಭಮೇಳಕ್ಕೆ ತೆರಳುತ್ತಿದ್ದಂತ ಪ್ರಯಾಣಿಕರಲ್ಲಿ ಕನಿಷ್ಠ 15ರಿಂದ 16 ಜನ ಸಾವಾಗಿದೆ. ಜೊತೆಯಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೃತ ಕುಟುಂಬಗಳಿಗೆ 10 ಲಕ್ಷ ಪರಿಹಾರ ಮತ್ತು ಸಣ್ಣ ಪುಟ್ಟ ಗಾಯಾಳುಗಳಿಗೆ 2,50,000ಕ್ಕೂ ಖರ್ಚಿನ ವ್ಯವಸ್ಥೆನ ನೋಡಿಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈ ದುರಂತ ಹೇಗೆ ಆಯ್ತು ಅನ್ನೋದಕ್ಕೆ ಗಂಟೆಗೆ 15 ಟಿಕೆಟ್ಗಳನ್ನು ಸೇಲ್ ಮಾಡದಂತೆ ಉದಾಹರಣೆ ಕೇಳ್ತಿದೆ. ಸ್ಟೇಷನ್ ಮಾಸ್ಟರ್ ಆಗಿಲ್ಲ, ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು 2 ವಿಶೇಷ ರೈಲುಗಳನ್ನು ಪ್ರಯಾಗ್ರಾಜಕ್ಕೆ ಅಂದ್ರೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಅಂತಾನೆ ವಿಶೇಷ ರೈಲುಗಳನ್ನು ರೆಡಿ ಮಾಡಿರ್ತಾರೆ. ಸೊ ತಡವಾಗಿ ಬಂದಂತ ಭುವನೇಶ್ವರಕ್ಕೆ ತೆರಳಬೇಕಂತ ರೈಲ್ವೆಗಳು 2 ಸ್ವತಂತ್ರ ಸೇನಾನಿ ಮತ್ತು ರಾಜಧಾನಿ ಎಕ್ಸ್ಪ್ರೆಸ್ಗಳು ತಡವಾಗಿ ಬಂದ ಕಾರಣ, ಸೊ ಅವು ತಡವಾಗಿ ಬಂದು ಹೋದ ಕಾರಣ ಮತ್ತೆ ಇಲ್ಲಿ ಏನಿದು ಕುಂಭಮೇಳಕ್ಕೆ ಹೋಗಬೇಕಿದ್ದ 2 ರೈಲುಗಳು ತಡವಾಗಿ ಬಂದಿದ್ದರಿಂದ ಅಲ್ಲಿ ಜನರ ನಡುವೆ ನೂಕುನುಗ್ಗಲು ಸಂಭವಿಸಿದೆ. ಯಾಕಂದ್ರೆ ಜನರಲ್ ಬೋಗಿಗಳಲ್ಲಿ ಕನಿಷ್ಠ 4ರಿಂದ 6 ಬೋಗಿಗಳನ್ನ ಹಾಕಿರ್ತಾರೆ. ಸೊ 2 ಬೋಗಿಗಳು ಮುಂದೆ ಇದ್ರೆ ಇನ್ನು ಉಳಿದ 4 ಬೋಗಿಗಳು ಹಿಂದೆ ಇರ್ತವೆ. ಸೊ ಜನರ ಅದರ ನಡುವೆ 1500 ಟಿಕೆಟ್ಗಳು ಸೇಲ್ ಆಗಿದೆ ಅಂತಂದ್ರೆ ವಿಪರೀತ ಕಾಲ್ ತುಳಿತ ಆಗಿದೆ ಅಂತ ಹೇಳಿ ಹೇಳ್ಬೋದು ಅಮಿತ್. ಅದರ ಜೊತೆಯಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂತಾಪಗಳನ್ನು ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಆಗಿರ್ಬೋದು, ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅದರ ಜೊತೆಯಲ್ಲಿ ಕಾಲ್ ತುಳಿತ ಹೆಚ್ಚಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಇಲಾಖೆಗಳು, NDRF ಮತ್ತು ರೈಲ್ವೆ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ, ಅಗ್ನಿಶಾಮಕಗಳು ಸ್ಥಳಕ್ಕೆ ಬಂದು ಬಿಗಿ ಬಂದೋಬಸ್ತಿನ ವಾತಾವರಣವನ್ನು ಕಂಟ್ರೋಲ್ಗೆ ತಗೊಂಡಿದ್ದಾರೆ ಅಮಿತ್. ಈಗ ಏನು ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಈ ರೀತಿ, ಏನು ತಿರುಪತಿಯಲ್ಲೂ ಕೂಡ ನೋಡಿದ್ವಿ, ಈಗ ಕುಂಭಮೇಳದಲ್ಲೂ ಕೂಡ ಕಳೆದ ಬಾರಿ ನೋಡಿದ್ವಿ, ಈಗ ದೆಹಲಿಯ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಈ ರೀತಿ ಆಗಿರುವಂತದ್ದು. ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಏನಕ್ಕೆ ಅಷ್ಟೊಂದು ಟಿಕೆಟ್ಸ್ ಗಳನ್ನ ನೀಡಲಾಗಿತ್ತು, ಅಷ್ಟೊಂದು ಟಿಕೆಟ್ಸ್ ಗಳನ್ನ ಹಂಚಲಾಗಿತ್ತು ಪರಶುರಾಮ್? ಎಸ್ ಸಮಿತಿ, ಈ ರೀತಿ ಕೇಳೋ ರೀತಿ ಆದ್ರೆ ಒಂದು ರೀತಿಯಲ್ಲಿ ಸರ್ಕಾರದ ಲೋಪಗಳನ್ನು ಕಂಡು ಬರುತ್ತೆ ಅಮಿತ್. ಈ ರೀತಿಯಲ್ಲಿ ಹೇಳ್ತಾರೆ ಅದಾರೆ. ಯಾಕಂದ್ರೆ ರೈಲ್ವೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಡ್ಬೇಕು, ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ಬೇಕೊಂದು, ಅದನ್ನ ಯಾವ್ದನ್ನು ಮಾಡ್ತಿಲ್ಲ ಇಲಾಖೆಗಳು. ಸೊ ಆದ್ರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಲ್ಲಿ ಮತ್ತೆ ತಿರುಪತಿಲಿ ಹೇಳಿದಾಗೆ ಹಿಂದಿನ ವರ್ಷಕ್ಕೆ ತಗೊಂಡು ಹೋದ್ರೆ ಎಷ್ಟೋ ರೈಲ್ವೆ ಇನ್ಸಿಡೆಂಟ್ ಗಳನ್ನು ಆಗಿದೆ. ಸೊ ಇದಕ್ಕೆ ಇಲಾಖೆನೇ ಹೊಣೆ ಆಗುತ್ತೆ ಅಮಿತ್. ಇದೀಗ ಅಲ್ಲಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ? ಎಷ್ಟು ಸಾವಾಗಿದೆ, ಎಷ್ಟು ಜನಕ್ಕೆ ಗಾಯಗಳಾಗಿವೆ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆ? ಎಸ್ ಸಮಿತಿ, ಈಗ ಬಂದಂತ ಪ್ರಕರಣ ಸಂಬಂಧಪಟ್ಟಂತೆ ಕನಿಷ್ಠ ಈಗ 18 ಸಾವು ಸಂಭವಿಸಿದೆ ಮೃತರ ಕುಟುಂಬಗಳಿಗೆ, ಮತ್ತೆ 20ಕ್ಕೆ ಹೆಚ್ಚು ಗಾಯಗಳಾಗಿವೆ ಅಂತ ಹೇಳಿ ಕಂಡು ಬಂದಿದೆ ಅಮಿತ್. ಇದಕ್ಕೆ ಸ್ಥಳಕ್ಕೆ ಬಂದು ಅಶ್ವಿನಿ ವೈಷ್ಣವ್ ಅವರು ಪರಿಶೀಲಿಸಿ ಏನ್ ಇದಕ್ಕೆ ಟಿಕೆಟ್ ಇಂದ ಲೋಪದೋಷ ಆಗಿದೋ ಅವರ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೆ ಅಂತಂದೇಳಿ ಒಂದು ಸೂಕ್ತ ತಂಡವನ್ನು ರಚಿಸಿ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅಮಿತ್. ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಕಾಲ್ ತುಳಿತಕ್ಕೆ ಕಾರಣವಾಗ್ತಾ ಇದೆ. ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗಿದೆ. ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ. ಪ್ಲಾಟ್ಫಾರ್ಮ್ ನಂಬರ್ 14 ಮತ್ತು 16ರ ಬಳಿ ಎಸ್ಕಲೇಟರ್ ಬಳಿ ಒಂದು ಘಟನೆ ನಡೆದಿರುವಂತದ್ದು. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಏನು ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ನೀಡುವುದಾಗಿ ಈಗ ಕೇಂದ್ರ ಸರ್ಕಾರ ಘೋಷಿಸಲಾಗಿರುವಂತದ್ದು. ಇನ್ನು ಗಾಯಾಳುಗಳ ಚಿಕಿತ್ಸೆಗೆ ತಲಾ 2.5 ಲಕ್ಷ ರೂಪಾಯಿಯನ್ನ ಪರಿಹಾರವನ್ನ ನೀಡಲಾಗುತ್ತೆ. ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿದ್ದ ಕಾಲ್ ತುಳಿತದಲ್ಲಿ 18 ಪ್ರಯಾಣಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆಚ್ಚಿನ ಜನರು ಮಹಾಕುಂಭಕ್ಕೆ ಹೋಗುತ್ತಿದ್ರು ಎಂದು ಹೇಳಲಾಗ್ತಾ ಇದೆ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಅತಿ ಹೆಚ್ಚು ಟಿಕೆಟ್ ಮಾರಾಟವೇ
ಈ ಕಾಲ್ತುಳಿತಕ್ಕೆ ಕಾರಣ ಎಂಬುದಾಗಿ ಹೇಳಲಾಗ್ತಾ ಇದೆ. ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗಿದೆ ಎಂಬುದಾಗಿ ಈಗ ಜನರು ದೂರುತ್ತಾ ಇರುವಂತದ್ದು. ರೈಲ್ವೆ ಏನು ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳನ್ನ ಮಾರಾಟ ಮಾಡ್ತಾ ಇತ್ತು. ಇದರಿಂದಾಗಿ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾಗಿರುವಂತದ್ದು ಮತ್ತು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಂತೆ ಆಗಿರುವಂತದ್ದು. ಪ್ಲಾಟ್ಫಾರ್ಮ್ ಸಂಖ್ಯೆ 14 ಮತ್ತು ಪ್ಲಾಟ್ಫಾರ್ಮ್ ಸಂಖ್ಯೆ 16ರ ಬಳಿಯ ಎಸ್ಕೋಲೇಟರ್ ಬಳಿ ಒಂದು ಕಾಲ್ತುಳಿತ ಸಂಭವಿಸಿರುವಂತದ್ದು. ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನ ಪರಿಹಾರ ಮೊತ್ತವಾಗಿ ಕೇಂದ್ರ ಸರ್ಕಾರ ಘೋಷಿಸಲಾಗಿರುವಂತದ್ದು. ಇನ್ನು ಗಾಯಾಳುಗಳ ಚಿಕಿತ್ಸೆಗೆ ತಲಾ 2.5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವುದಾಗಿ ಕೂಡ ಈಗ ಕೇಂದ್ರ ಸರ್ಕಾರ ಘೋಷಿಸಿರುವಂತದ್ದು. ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ ನನಗೆ ದುಃಖವಾಗಿದೆ. ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಎಲ್ಲರಿಗೂ ನನ್ನ ಸಂತಾಪಗಳು. ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿರುವಂತದ್ದು. ಇನ್ನು ಕಾಲ್ತುಳಿತದಿಂದ ತೊಂದರೆಗೊಳಗಾದ ಎಲ್ಲರಿಗೂ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ಮೋದಿ ಅವರು ಪೋಸ್ಟ್ ಮಾಡಿರುವಂತದ್ದು. जिनका टिकट है उसमें वही जाए। जिनका टिकट है उसमें वही जाए। ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.